ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷ ಮಾಘ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ ಮತ್ತು ಚತುರ್ದಶಿ ತಿಥಿ ನಡುವೆ ಇರುವಂಥ ಶುಭ ಗಳಿಗೆಯನ್ನು ಮಹಾಶಿವರಾತ್ರಿ ಹಬ್ಬವೆಂದು ಆಚರಿಸುತ್ತಾರೆ. ಈ ದಿನವು ಶಿವನಿಗೆ ಸಂಪ್ರೀತವಾದಂಥ ಅತ್ಯುತ್ತಮವಾದಂಥ ದಿನ. ಈ ದಿವಸ ಶಿವನಿಗೆ ಭಕ್ತಿಯಿಂದ ಕೇವಲ ಒಂದು ಬಿಲ್ಲಪತ್ರೆಯನ್ನು ಅರ್ಪಿಸಿದರೂ ಸಹಿತ ಸಹಸ್ರಾರು ಜನ್ಮಗಳ ನಮ್ಮ ಪಾಪವನ್ನು ನಾಶ ಮಾಡಿ ಶಿವನು ನಮಗೆ ಮುಕ್ತಿಯನ್ನು ದಯಪಾಲಿಸುವಂಥ ವಿಶೇಷ ದಿನ ಅಂತ ತಿಳಿದು ಶಿವನಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವಂಥ ಶುಭಗಳಿಗೆ ದಿನವೇ ಈ ಮಹಾಶಿವರಾತ್ರಿ ಹಬ್ಬ. ಈ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಕೆಲವೊಂದಷ್ಟು ಶಿವನ ಬಗ್ಗೆ ಲೀಲಾ ವಿನೋದಗಳನ್ನು ತಿಳಿದುಕೊಳ್ಳೋಣ. ಬ್ರಹ್ಮ ಮತ್ತು ವಿಷ್ಣು ಸೃಷ್ಟಿಯನ್ನು ನಾನು ಶ್ರೇಷ್ಠ ಅಂತ ಜಗಳ ಬಂದಾಗ ಯಾರು ಶ್ರೇಷ್ಠರು ಎಂದು ನಿರ್ಣಯಿಸಲು ಬಂದದ್ದು ಶಿವನು ಶಿಲೆಯ ಆಕಾರದಲ್ಲಿ ಮಧ್ಯದಲ್ಲಿ ಬಂದು ಇಬ್ಬರ ಯುದ್ಧದಲ್ಲಿ ಶಿಲೆ ಆಕಾರದಲ್ಲಿ ಬಂದು ನನ್ನ ಆದಿ ಮತ್ತು ಮೂಲವನ್ನು ಯಾರು ಕಂಡು ಹಿಡಿತಾರೆ ಅವರಿಗೆ ಮಾತ್ರ ಶ್ರೇಷ್ಠತೆಯನ್ನು ಕೊಡ್ತೀನಿ ಅಂತ ಹೇಳಿದಾಗ ಬ್ರಹ್ಮನಿಗೂ ಮೇಲೆ ಹೋಗ್ತಾನೆ. ಆದರೆ ವಿಷ್ಣು ವರಾರೂಪದಲ್ಲಿ ಪಾತಾಳಕ್ಕೆ ಹೋಗ್ತಾನೆ. ಆದರೆ ವಿಷ್ಣು ತನಗೆ ಆದಿ ಸಿಗಲಿಲ್ಲ ಅಂತ ಹೇಳ್ತಾನೆ, ಮೂಲ ಸಿಗಲಿಲ್ಲ ಅಂತ ಹೇಳಿದಾಗ ಆದಿಯನ್ನು ಹುಡುಕೋದಂಥ ಬ್ರಹ್ಮನು ಸುಳ್ಳು ಹೇಳಿದ್ದಕ್ಕಾಗಿ ಬ್ರಹ್ಮದೇವನಿಗೆ ಭೂಮಿ ಮೇಲೆ ಪೂಜೆ ಇಲ್ಲದ ಹಾಗೆ ಶಿವನಿಂದ ಒಂದು ಶಾಪ ಬರುತ್ತೆ. ಇದು ಶಿವನ ಪ್ರಕಟವಾದಂಥ ವಿಶೇಷ ದಿನ. ಹಾಗೆ ಶಿವನು ದಕ್ಷ ಬ್ರಹ್ಮನ ಮಗಳಾದಂಥ ಸತೀದೇವಿಯನ್ನು ಮದುವೆ ಆಗ್ತಾರೆ. ಆದರೆ ದಕ್ಷ ಬ್ರಹ್ಮನಿಗೆ ಶಿವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಆಗಿರೋದು ಇಷ್ಟ ಇಲ್ಲದಕ್ಕಾಗಿ ಹೇಗಾದರೂ ಶಿವನಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಅವನು ಒಂದು ಯಜ್ಞವನ್ನು ಮಾಡ್ತಾನೆ. ಎಲ್ಲ ದೇವತೆಗಳನ್ನು ಯಜ್ಞಕ್ಕೆ ಕರೆದರೂ ಸಹಿತ ಶಿವಪಾರ್ವತಿಯರನ್ನು ಯಜ್ಞಕ್ಕೆ ಕರೆಯೇ ಇದ್ದಾಗ ಈ ಯಜ್ಞಕ್ಕೆ ಪಾರ್ವತಿ ಅಂದರೆ ಸತೀದೇವಿ ಯಜ್ಞಕ್ಕೆ ಹೋಗುತ್ತೇನೆ ಅಂತ ಹಠ ಹಿಡಿದು ಹೋಗ್ತಾರೆ. ಆದರೆ ಶಿವನ ಜೊತೆಗೆ ಶಿವ ಬೇಡಂದರೂ ಕೇಳದೆ ಹೋದಂಥ ಸತೀದೇವಿ ಆ ಯಜ್ಞ ಮಂಟಪದಲ್ಲಿ ಶಿವನಿಗೆ ಆದ ಅವಮಾನವನ್ನು ಸಹಿಸಲಾರದೆ ಯಜ್ಞಕುಂಡದಲ್ಲಿ ಬಿದ್ದು ಪ್ರಾಣಾರ್ಪಣೆಗೈತಾಳೆ. ಆಗ ಕೋಪಗೊಂಡಂಥ ಶಿವನು ವೀರಭದ್ರನ ಒಂದು ಅವತಾರಕ್ಕೆ ಕಾರಣವಾಗಿ ವೀರಭದ್ರನಿಂದ ದಕ್ಷ ಬ್ರಹ್ಮನ ಸಂಹಾರ ಆಗುತ್ತೆ. ನಂತರ ಶಿವನು ಸತಿಯನ್ನು ಕಳೆದುಕೊಂಡದ್ದು ನೋಡಿದಂಥ ಒಬ್ಬ ರಾಕ್ಷಸ ಶಿವನ ಕುಮಾರನಿಂದಲೇ ನನಗೆ ಮರಣ ಬೇಕು ಅಂತ ಒಂದು ವರವನ್ನು ಕೇಳ್ತಾನೆ. ಈ ವರದ ಫಲವಾಗಿ ಆ ರಾಕ್ಷಸ ಭೂಮಿ ಮೇಲೆ ಜನರಿಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾನೆ. ಅದಕ್ಕಾಗಿ ಶಿವನು ಮತ್ತೆ ಮದುವೆ ಆಗಬೇಕು. ಅದಕ್ಕಾಗಿ ಏನು ಮಾಡಬೇಕಂತ ದೇವತೆಗಳು ಯೋಚನೆ ಮಾಡಿದಾಗ ವೈರಾಗ್ಯ ಆದಂಥ ಶಿವನಿಗೆ ಪರ್ವತರಾಜನ ಮಗಳಾಗಿ ಮತ್ತೆ ಸತೀದೇವಿ ಜನ್ಮಿಸ್ತಾಳೆ. ಅಲ್ಲಿ ಪಾರ್ವತಿ ಎಂದ ಹೆಸರಿನಿಂದ ಬೆಳೀತಾಳೆ. ಅವಳು ಸಹಸ್ರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಆತನನ್ನು ಮದುವೆ ಆದಂಥ ಶಿವಪಾರ್ವತಿಯರ ಕಲ್ಯಾಣವಾದಂಥ ದಿನವೇ ಈ ಶಿವರಾತ್ರಿ ಹಬ್ಬ ದಿನ ಅಂತ ಹೇಳ್ತಾರೆ. ಹಾಗೆ ದೇವತೆಗಳಿಗೂ ರಾಕ್ಷಸರಿಗೂ ಯಾವತ್ತೂ ಜಗಳ ಇದ್ದೇ ಇರುತ್ತೆ. ಈ ಜಗಳದಲ್ಲಿ ಅಮೃತಕ್ಕಾಗಿ ಕ್ಷೀರಸಾರವನ್ನು ಮಂಥನ ಮಾಡಬೇಕಾದ್ರೆ ಹಾಲಾಹಲ ಬರುತ್ತೆ. ಆ ಹಾಲಾಹಲವನ್ನು ಯಾರು ತೆಗೆದುಕೊಳ್ಳದೇ ಇದ್ದಾಗ ಶಿವನು ಜಗತ್ತನ್ನು ರಕ್ಷಿಸಬೇಕು, ಭೂಮಂಡಲನೆಲ್ಲ ರಕ್ಷಿಸಬೇಕು, ಜನತೆಯನ್ನು ಅಂತ ವಿಚಾರ ಮಾಡಿ ಎಲ್ಲರಿಗೂ ಒಳ್ಳೆಯದು ಬಯಸುವಂಥ ಶಿವನು ಆ ಹಾಲಾಹಲವನ್ನು ತಾನು ಕುಡಿದು ನೀಲಕಂಠನಾಗಿ ವಿಷಕಂಠನಾಗಿ ಜಗತ್ತಿನಲ್ಲಿರುವಂಥ ಎಲ್ಲ ಕೆಟ್ಟಗಳನ್ನು ತನ್ನಲ್ಲಿ ಗಂಟಲು ಇಟ್ಟುಕೊಂಡು ಜಗತ್ತಿಗೆ ಕಲ್ಯಾಣ ಬಯಸಿದಂಥ ಶಿವನನ್ನು ಇವತ್ತಿನ ದಿವಸ ಹಾಲವನ್ನು ಸ್ವೀಕರಿಸಿದ ದಿನವೇ ಈ ಶಿವರಾತ್ರಿ ಹಬ್ಬ ಅಂತ ಹೇಳ್ತಾರೆ. ಅಲ್ಪಾಯುಷ ಹೊಂದಿದಂಥ ಬಾಲಕ ದೀರ್ಘವಾದ ತಪಸ್ಸು ಮಾಡಿದ ಮೂಲಕ ಯಮನು ಬಂದು ಆತನನ್ನು ಪ್ರಾಣಹರಣ ಮಾಡಲು ಬಂದಾಗ ಶಿವನೇ ಕಾಪಾಡು ಅಂತ ಆ ಬಾಲಕ ಈಶ್ವರಲಿಂಗಕ್ಕೆ ಕೇಳಿದಾಗ ಯಮನ ಪಾಶವನ್ನು ಆ ಬಾಲಕನಿಗೆ ಹಾಕಿದಾಗ ಕೋಪಗೊಂಡಂಥ ಶಿವನು ತನ್ನ ಪೂಜೆ ಮಾಡುವ ಸಮಯದಲ್ಲಿ ಈ ರೀತಿ ಬಂದು ನೀನು ಪ್ರಾಣವನ್ನು ತೆಗೆಯಲು ನಿನಗೆ ಹಕ್ಕು ಕೊಟ್ಟವ್ರು ಯಾರು ಅಂಥೇಳಿ ಯಮನನ್ನೇ ಶಿಕ್ಷಿಸಿದಂಥ ಶಿವ ಯಮನಿಗೆ ಶಿಕ್ಷೆ ಕೊಟ್ಟು ಆ ಬಾಲಕನಿಗೆ ಚಿರಂಜಿತ್ವವನ್ನು ಕೊಡ್ತಾರೆ. ಆತ ಮುಂದೆ ಮಾರ್ಕಂಡೆ ಮಹರ್ಷಿಗಳಾಗಿ ಪ್ರಸಿದ್ಧಿ ಹೊಂದ್ತಾರೆ. ಇದು ಶಿವನ ಲೀಲೆಯಲ್ಲಿ ತನ್ನ ಭಕ್ತರಿಗಾಗಿ ಯಾರನ್ನು ಬೇಕಾದರೂ ಎದುರಿಸುವಂಥ ಶಕ್ತಿ ಶಿವನಿಗೆ ಇದೆ. ಹಾಗೆ ತನ್ನ ಭಕ್ತನು
ಬೇಡಿದ್ದಕ್ಕಾಗಿ ತನ್ನ ಆತ್ಮಲಿಂಗವನ್ನೇ ಭಕ್ತನಿಗೆ ಕೊಟ್ಟಂಥ ಶಿವ ಮಹಾಶಿವ. ಅಂದರೆ ಭಕ್ತರಿಗಾಗಿ ಏನು ಬೇಕಾದ್ರೂ ಕೊಡುವಂಥ ಶಕ್ತಿ ಇರುವುದು ಕೇವಲ ಶಿವನಲ್ಲಿ ಮಾತ್ರ. ಆತ್ಮಲಿಂಗವಷ್ಟೇ ಕೊಡುವುದಲ್ಲದೆ ಕೈಲಾಸ ಪರ್ವತನೇ ಎತ್ತುವಂಥ ಪ್ರಯತ್ನ ರಾಕ್ಷಸರಾದಂಥ ರಾವಣ ಮಾಡಿದರೂ ಸಹಿತ ಆತನಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅಷ್ಟೇ ಬುದ್ಧಿ ಕಲಿಸ್ತಾನೆ. ಅಂದರೆ ಕೆಟ್ಟವರ ಪಾಲಿಗೆ ಕೆಟ್ಟವರಾಗಿ, ಒಳ್ಳೆಯವರ ಪಾಲಿಗೆ ಭಕ್ತರ ಪಾಲಿಗೆ ದೇವರಾಗಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾನೆ. ದೇವರನ್ನೇ ನಂಬದೇ ಇರುವಂಥ ಒಬ್ಬ ನಾಸ್ತಿಕ 2-3 ದಿನಗಳಿಂದ ಭೇಟಿ ಸಿಗದೇ ಇದ್ದಾಗ ಕಾಡಿನಲ್ಲಿ ಅಲೆಯುತ್ತಿರುವಾಗ ಆಕಸ್ಮಿಕವಾಗಿ ಮಳೆ ಬಂದ ಕಾರಣಕ್ಕಾಗಿ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ. ಆದರೆ ಅದು ದೇವಸ್ಥಾನವೂ ಗೊತ್ತಿಲ್ಲದೆ ಒಳಗೆ ಹೋಗ್ತಾನೆ. ಆದರೆ ಏನೂ ಮಾಡೋಕ್ಕೆ ಕೆಲಸ ಇರದೇ ಇದ್ದ ಕಾರಣಕ್ಕಾಗಿ ಅಲ್ಲೇ ಇದ್ದಂಥ ಒಂದು ಗಿಡದ ಎಲೆಯನ್ನು ಕತ್ತರಿಸಿ ಒಗಿತಾನೆ. ಅದು ನೇರವಾಗಿ ಶಿವಲಿಂಗ ಬೀಳುತ್ತೆ. ಅದು ಬಿಲ್ಲಪತ್ರೆ ಆಗುತ್ತೆ. ಶಿವರಾತ್ರಿ ದಿವಸ ರಾತ್ರಿಯೆಲ್ಲ ಉಪವಾಸ ಇದ್ದು ಜಾಗೃತಿ ಮಾಡಿ ಆ ಪತ್ರೆಯನ್ನು ಹಾಕಿದ್ದಕ್ಕಾಗಿ ಸಾಕಷ್ಟು ಜನ್ಮಗಳದವನ ಪಾಪ ಎಲ್ಲ ನಾಶವಾಗಿ ಶಿವನೇ ಆತನಿಗೆ ಒಲಿತಾನೆ. ಮರುದಿನ ಆತನಿಗೆ ಬೇಟೆಯಾಡಲು ಬೇಟೆಯೂ ಸಿಗುತ್ತೆ. ಬೇಟೆ ಸಿಕ್ಕ ನಂತರ ಸಂತೃಪ್ತಗೊಂಡಂಥವನು ಮುಂದೆ ಆ ಶಿವಲಿಂಗಕ್ಕೆ ನೈವೇದ್ಯ ಮಾಡಿ ಮನೆಗೆ ಹೋಗ್ತಾನೆ. ನಂತರ ಶಿವ ಬಂದು ಒಲಿದುದು ಗೊತ್ತಾಗಿ ಆತ ಮತ್ತೆ ಅಲ್ಲಿ ದೇವಸ್ಥಾನಕ್ಕೆ ಬಂದಾಗ ಶಿವನಿಗೆ ಕಣ್ಣು ಬಂದಿರುತ್ತೆ. ಆದರೆ ಅದು ರಕ್ತ ಕಣ್ಣೀರು ಬರುವುದನ್ನು ನೋಡಿ ಅದನ್ನು ತಡೆಯಲಾರದೆ ತಾನು ಶಿವನಿಗಾಗಿ ತನ್ನ 2 ಕಣ್ಣುಗಳನ್ನು ಅರ್ಪಣೆ ಮಾಡ್ತಾನೆ. ಇದನ್ನು ಅರ್ಪಣೆ ಆದ ನಂತರ ಶಿವ ಪ್ರತ್ಯಕ್ಷವಾಗಿ ಈತನಿಗೆ ಜಗತ್ತಿಗೆ ಕಣ್ಣಾಗಿರುವ ನನಗೆ ನೀನು ಕಣ್ಣನ್ನು ದಾನ ಮಾಡಿದ್ದಕ್ಕೆ ನೀನು ಇವತ್ತಿನಿಂದ ಕಣ್ಣಪ್ಪನಾಗು ಎಂದು ಆಶೀರ್ವಾದ ಮಾಡ್ತಾನೆ. ಶಿವನ ಒಲಿಮಿನಿಂದಾಗಿ ಒಬ್ಬ ಬೇಡರ ದಿನ ಇದ್ದಂಥ ವ್ಯಕ್ತಿ ಬೇಡರ ಕಣ್ಣಪ್ಪನಾಗಿ ಪ್ರಸಿದ್ಧಿ ಬಿಡ್ತಾನೆ. ಇದು ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಅತ್ಯುತ್ತಮವಾದ ಚಲನಚಿತ್ರನೂ ಆಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಒಂದು ಒಳ್ಳೆಯ ಚಿತ್ರಣ ಅಂತ ಹೇಳ್ಬೋದು. ಇದು ಶಿವನ ವಿಶೇಷವಾದಂಥ ದಿನಗಳು. ಶಿವರಾತ್ರಿ ಹಬ್ಬದಂದು ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮತ್ತು ಶಿವ ಮಂದಿರಕ್ಕೆ ಹೋಗಿ ಬಿಲ್ಲಪತ್ರೆ ಮತ್ತು ಹೂವುಗಳನ್ನು ಅರ್ಪಿಸಿ ಶಿವನಿಗೆ ಪೂಜೆ ಮಾಡಬೇಕು. ಹಾಗೆ ಸಾಧ್ಯವಾದಷ್ಟು ಉಪವಾಸ ವ್ರತವನ್ನು ಮಾಡಿ ಪೂರ್ತಿ ಉಪವಾಸ ಮಾಡಬೇಕು. ಆಗದೇ ಇದ್ದರೆ ಸ್ವಲ್ಪ ಹಣ್ಣು ಹಂಪಲುಗಳನ್ನು ತಿಂದು ನಾವು ಉಪವಾಸ ಮಾಡಿ ಶಿವನಿಗೆ ಅರ್ಪಿಸಬೇಕು. ಈ ರೀತಿ ಅರ್ಪಿಸುವುದರಿಂದ ನಮಗೆ ಶಿವನು ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಡುತ್ತಾನೆ, ಸಮೃದ್ಧಿಯನ್ನು ನೀಡ್ತಾನೆ ಅಂತ ಹೇಳ್ತಾ ಈ ನಮ್ಮ ಶಿವರಾತ್ರಿ ಕಥೆಯನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.